ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಒಬ್ಬೊಬ್ಬರು ಅವರವರಿಗೆ ತೋಚಿದ ಅವರ ಮೇಲೆ ಆರೋಪಗಳನ್ನು ಮಾಡಿಕೊಂಡು ಹೋಗ್ತಿದ್ದಾರೆ. ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳ ಪ್ರಕಾರ ಯಾರೆಲ್ಲ ಹೋರಾಟಗಾರರಿದ್ದಾರೋ, ಯಾರು ಆರೋಪ ಮಾಡ್ತಿದ್ದಾರೋ, ಯಾರು ದೂರು ಕೊಟ್ಟಿದ್ದಾರೋ ಅವರದೇ ಷಡ್ಯಂತ್ರ. ಹೋರಾಟಗಾರರು ಮತ್ತು ಪ್ರಜ್ಞಾವಂತರು ಎಲ್ಲರೂ ಹೇಳ್ತಿರುವಂತಹದ್ದು ಷಡ್ಯಂತ್ರ ಬೇರೆಯವರಿದ್ದಿದೆ. ಆ ದೊಡ್ಡವರದ್ದು ಷಡ್ಯಂತ್ರ, ಆ ದೊಡ್ಡವರು ಸಾಕಿರುವಂತಹ ಮಾಧ್ಯಮಗಳದ್ದು, ವ್ಯಕ್ತಿಗಳದ್ದು ಷಡ್ಯಂತ್ರ ಅಂತ. ಆದರೆ ಈಗ ಆ ಎರಡೂ ಷಡ್ಯಂತ್ರಗಳ ನಡುವೆ ಇನ್ನೊಂದು ಷಡ್ಯಂತ್ರ ಅಂತ ಹೊರಗಡೆ ಬರ್ತಾ ಇದೆ. ಅದೇನು ಅಂದ್ರೆ SIT ಅಧಿಕಾರಿಗಳಿಂದಲೇ ಷಡ್ಯಂತ್ರ ಅನ್ನುವಂತಹ ಆರೋಪ ದೊಡ್ಡ ಮಟ್ಟದಲ್ಲಿ ಹೋರಾಟಗಾರರಿಂದ ಬರ್ತಾ ಇದೆ. ಅದರಲ್ಲೂ ಒಬ್ಬರು ರಾಜ್ಯಪಾಲರಿಗೆ ಪತ್ರ ಕೊಡೋದಕ್ಕೆ, ಮನವಿ ಪತ್ರ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತು ಆ ಮನವಿ ಪತ್ರದಲ್ಲಿರುವಂತಹ ವಿವರಗಳಿದಾವಲ್ಲ, ಅವು ಬೆಚ್ಚಿ ಬೀಳಿಸ್ತವೆ. SIT ಅಧಿಕಾರಿಗಳು ನಡೆಸಿರುವ ದೌರ್ಜನ್ಯ, ಅವರು ನಡೆಸಿದ್ದಾರೆ ಎನ್ನಲಾಗುವ ದೌರ್ಜನ್ಯದ ವಿವರಗಳಿದಾವಲ್ಲ, ಅವು ಬೆಚ್ಚಿ ಬೀಳಿಸ್ತವೆ. ಯಾಕಂದ್ರೆ ಅದು ದೈಹಿಕ ಹಲ್ಲೆಯನ್ನು ಸಹ ಒಳಗೊಂಡಿದೆ. ಯಾರು ದೂರು ಕೊಟ್ಟಿದ್ದಾರೋ, ಯಾರು ಆರೋಪ ಮಾಡ್ತಿದ್ದಾರೋ, ಯಾರು ಸಾಕ್ಷಿ ಹೇಳ್ತಿದ್ದಾರೋ, ಆ ಸಾಕ್ಷಿಗಳ ಮೇಲೆ ದೈಹಿಕ ಹಲ್ಲೆ SIT ಅಧಿಕಾರಿಗಳ ಮೂಲಕ ಅಲ್ಲಿಯವರೆಗಿದೆ. ಸಂಪೂರ್ಣ ವಿವರಗಳನ್ನು ಕೊಡ್ತೀನಿ, ನನಗೆ ಬಂದಿರುವ ವಿವರಗಳ ಆಧಾರದ ಮೇಲೆ. ನಿಮಗೆ ಹೇಳಿದ ಹಾಗೇನೆ ರಾಜ್ಯಪಾಲರಿಗೆ, ರಾಜ್ಯದ ರಾಜ್ಯಪಾಲ ಗೆಹ್ಲೋಟ್ ಅವರಿಗೆ ಒಂದು ಪತ್ರವನ್ನು ಕೊಡಬೇಕು ಅಂತ ಒಂದು ಮನವಿ ಪತ್ರವನ್ನು ಸಿದ್ಧ ಮಾಡಿಕೊಂಡಿದ್ದಾರೆ ಹೋರಾಟಗಾರರು. ಅದರಲ್ಲಿ ಒಬ್ಬ ಹೋರಾಟಗಾರ, ಅವರ ಹೆಸರನ್ನ ಬಹಿರಂಗಪಡಿಸೋದು ಬೇಡ, ಈ ಒಂದು ಸನ್ನಿವೇಶಕ್ಕೆ, ಸಂದರ್ಭಕ್ಕೆ ಬೇಡ, ಸದ್ಯಕ್ಕೆ ಬೇಡ. ಅವರು ಒಂದು ಪತ್ರವನ್ನ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆ ಪತ್ರದಲ್ಲಿ ಏನಿದೆ ಅಂತಂದ್ರೆ, SIT ರಚನೆ ಆಗಿದೆಯಲ್ಲ, ಆ SIT ಕರ್ತವ್ಯದ ನಿರ್ಲಕ್ಷ್ಯ ತೋರಿದೆ, ಕಾನೂನು ಬಾಹಿರ ಅಸಂವಿಧಾನಿಕ ಕೃತ್ಯಗಳನ್ನು ಕೈಗೊಂಡಿದೆ, ಸಾಕ್ಷಿಗಳ ಮೇಲೆ ಹಲ್ಲೆ ಮಾಡಿದೆ, ಪ್ರಾಣ ಬೆದರಿಕೆ ಹಾಕಿದೆ, ಅಕ್ರಮ ಬಂಧನವನ್ನು ಸಹ ಮಾಡಿದೆ. ಹಾಗಾಗಿ ಅಪರಾಧಿಕ ಕೃತ್ಯಗಳನ್ನು ಮಾಡಿರುವಂತಹ ಆ SIT ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ನಿಮ್ಮ ಅನುಮತಿಯನ್ನು ಕೋರಿ ಮನವಿ ಪತ್ರ ಅಂತ ಒಂದು ಪತ್ರವನ್ನ ಹೋರಾಟಗಾರರು ಸಿದ್ಧಪಡಿಸಿಕೊಂಡಿದ್ದಾರೆ. ಒಬ್ಬರ ಹೆಸರಿನಲ್ಲಿ ಅದು ಸಿದ್ಧವಾಗಿದೆ. ರಾಜ್ಯಪಾಲರು ಟೈಮ್ ಕೊಟ್ಟ ತಕ್ಷಣ ಅವರನ್ನ ಭೇಟಿ ಮಾಡಿ ಆ ಪತ್ರವನ್ನು ಅವರಿಗೆ ಕೊಡಬೇಕು ಅಂತ ಸಿದ್ಧತೆಗಳು ಆಗಿದ್ದಾವೆ. ಹಾಗಾದ್ರೆ ಏನಿದೆ ಆ ಪತ್ರದಲ್ಲಿ? ಆ ವ್ಯಕ್ತಿ ಏನು ಬರ್ಕೊಂಡಿದ್ದಾರೆ? ತಮಗಾದ ಅನುಭವವನ್ನ ಬರೆದಿದ್ದಾರೆ. ಅವರು ಒಂದು ಕೊಲೆಯನ್ನ, ಒಂದು ಅತ್ಯಾಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾರೆ. ಅತ್ಯಾಚಾರ ಮತ್ತು ಕೊಲೆಯನ್ನ. ಪದ್ಮಲತಾ ಕೇಸಲ್ಲಿ ಕೆಲವು ವಿಡಿಯೋ ತುಣುಕುಗಳು ನನ್ನ ಬಳಿ ಇದೆ. ಅವುಗಳನ್ನ ತನಿಖೆಗೆ ಕೊಡಬೇಕು. ಅದರ ವಿಚಾರವಾಗಿ ಸರ್ವ ತನಿಖೆಯು ಆಗಬೇಕು ಅನ್ನೋದೊಂದಾದರೆ, ಇನ್ನೊಂದು, ಅವರೊಂದು ಡೇಟ್ ಅನ್ನು ಸಹ ಉಲ್ಲೇಖ ಮಾಡಿ ಒಂದಷ್ಟು ದೌರ್ಜನ್ಯವನ್ನ ವಿವರಿಸ್ತಾರೆ. SIT ಅಧಿಕಾರಿಗಳ ಮೂಲಕ ಸಾಕ್ಷಿದಾರರಿಗೆ, ದೂರುದಾರರಿಗೆ ದೌರ್ಜನ್ಯ ಹೇಗೆ ನಡೀತೋ ಅನ್ನೋದು ಅವರ ಅನುಭವ ಅಂತ ಹೇಳಿ ಅವರು ಅದನ್ನ ದಾಖಲಿಸಿದ್ದಾರೆ ಆ ಮನವಿ ಪತ್ರದಲ್ಲಿ. 4ನೇ ತಾರೀಕು, ಸೆಪ್ಟೆಂಬರ್ 4ನೇ ತಾರೀಕು ನನಗೆ SITಗೆ ಬರೋದಕ್ಕೆ ಹೇಳಿದ್ರು. ನಾನು ಅಲ್ಲಿಗೆ ಹೋದೆ. ನನ್ನನ್ನು ಕರೆದಿದ್ದು ಸುಕುಮಾರ್ ಅನ್ನುವಂತಹ ಅಧಿಕಾರಿ. ಅಲ್ಲಿಗೆ ಹೋದಾಗ SP ಸೈಮನ್ ಇದ್ದರು. SP ಸೈಮನ್ ನನ್ನನ್ನ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದರು. ಯಾಕೆ ಇದೆಲ್ಲ ದೂರುಗಳನ್ನು ಕೊಡ್ತಿದ್ದೀರಿ, ಯಾಕೆ ಈ ಸಾಕ್ಷಿಗಳನ್ನ ಹೇಳ್ತಿದ್ದೀರಿ ಅಂತ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದರು. ಆ ನಂತರ ಮಂಜುನಾಥ್ ಗೌಡ, ಇವರೆಲ್ಲ SIT ಅಧಿಕಾರಿಗಳು. ಮಂಜುನಾಥ್ ಗೌಡ ಬಗ್ಗೆ ನಿಮಗೆ ಗೊತ್ತು. ಆರಂಭದಿಂದಲೂ ಸಹ ಆ ವ್ಯಕ್ತಿಯ ಬಗ್ಗೆ, ಇನ್ಸ್ಪೆಕ್ಟರ್, ಆ ವ್ಯಕ್ತಿಯ ಬಗ್ಗೆ ಬಹಳಷ್ಟು ದೂರುಗಳಿದಾವೆ. ಬೆದರಿಕೆ ಹಾಕಿರು. ಚಿನ್ನಯ್ಯನೇ ದೂರು ಕೊಟ್ಟಿದ್ದ, ನನ್ನನ್ನು ಬೆದರಿಸಲಾಗ್ತಿದೆ, ಮಂಜುನಾಥ್ ಗೌಡ ಬೆದರಿಸ್ತಿದ್ದಾರೆ, ದೂರು ವಾಪಸ್ ತಗುವಂತ ಒತ್ತಡ ಹೇರ್ತಿದ್ದಾರೆ, ಹೀಗೆಲ್ಲ ಚಿನ್ನಯ್ಯನೇ ಆರಂಭದಲ್ಲಿ ದೂರು ಕೊಟ್ಟಿದ್ದ. ಆ ನಂತರ ಚಿಕ್ಕ ಕೆಂಪಮ್ಮ, ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಬಂದಂತಹ ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಸಹ ಇದೇ ಮಂಜುನಾಥ್ ಗೌಡ ಮತ್ತು ಇನ್ನೊಂದು ಅಧಿಕಾರಿಯ ವಿರುದ್ಧ ಆರೋಪ ಮಾಡಿದ್ರು. ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈತಾರೆ, ಕ್ಯಾಮ್ರಾ ಆಫ್ ಆದ್ಮೇಲೆ ಬೆದರಿಸ್ತಾರೆ, ಸರಿಯಾಗಿ ಊಟ ನೀರು ಕೊಡೋದಿಲ್ಲ, ಗಂಟೆಗಟ್ಲೆ ನಮ್ಮನ್ನ ಕೂರಿಸ್ಕೊಳ್ತಾರೆ. ಅಷ್ಟಾಗಿ ಸುಸ್ತಾಗಿ ರಾತ್ರಿ ಮನೆಗೆ ಹೋಗ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ಪುಟಗಟ್ಟಲೆ ಇರುವಂತಹ ಒಂದು
ಹೇಳಿಕೆಯನ್ನ ನಮ್ಮದೇ ಹೇಳಿಕೆ ಅಂತ ಹೇಳ್ಕೊಂಡು ತಗೊಂಬಂದು ನಮ್ಮ ಮುಂದೆ ಇಟ್ಟು ಸಹಿ ಮಾಡುವಂತ ಬಲವಂತ ಮಾಡ್ತಾರೆ. ನಾವು ಈಗ ಸುಸ್ತಾಗಿದ್ದೀವಿ, ಬಹಳ ಹೊತ್ತಾಗಿದೆ, ನಾಳೆ ಬಂದು ಮಾಡ್ತೀನಿ ಅಂದ್ರೆ ಇಲ್ಲ ಇಲ್ಲ ಈಗ ಮಾಡ್ಬಿಟ್ಟೆ ಹೋಗಬೇಕು ಅಂತ ಬಲವಂತ ಮಾಡಿ ಸೈನ್ ಹಾಕಿಸ್ಕೊಂಡ್ರು. ನಾನು ಓದಿಲ್ಲ ಆ ಸ್ಟೇಟ್ಮೆಂಟ್ನ, ಏನ್ ಬರ್ದಿದ್ರೋ ಗೊತ್ತಿಲ್ಲ. ಇಷ್ಟು ಆರೋಪಗಳನ್ನ ಈ ಮಂಜುನಾಥ್ ಗೌಡ ಅನ್ನುವಂಥ ಇನ್ಸ್ಪೆಕ್ಟರ್ ಮೇಲೆ ಈ ಹಿಂದಿನಿಂದಲೂ ಸಹ ಎಲ್ಲರೂ ಮಾಡ್ಕೊಂಡು ಬರ್ತಿದ್ದಾರೆ. ಆದರೂ ಆ ವ್ಯಕ್ತಿ SIT ಭಾಗವಾಗಿಯೇ ಮುಂದುವರೆದ್ರು. ಇತ್ತೀಚೆಗಷ್ಟೇನೆ ಅವರನ್ನ ವರ್ಗಾವಣೆ ಮಾಡಲಾಯಿತು. ಅದು ಏನೋ ಪ್ರಮೋಷನ್ ಕೊಟ್ಟು ವರ್ಗಾವಣೆ ಮಾಡಲಾಯಿತು. ಅದನ್ನ ಶಿಕ್ಷೆ ಅಂತ ಪರಿಗಣಿಸ್ತಿರೋ ಏನಂತ ಪರಿಗಣಿಸ್ತಿರೋ ಗೊತ್ತಿಲ್ಲ. ಸೊ ಆ ಮಂಜುನಾಥ್ ಗೌಡ ಮತ್ತು ಇನ್ನೊಬ್ಬರು ಮಂಜುನಾಥ್ RG ಮತ್ತು ಗುಣಪಾಲ್ ಅನ್ನುವಂತಹ ಅಧಿಕಾರಿಗಳು ಕೆಟ್ಟ ಕೊಳಕ ಭಾಷೆ, ಅಮ್ಮ ಅಕ್ಕ ಹೆಂಡತಿ ಮಕ್ಕಳು ಎಲ್ಲರ ಬಗ್ಗೆನೂ ಬೈದ್ರು. ಏನು ಕೊಡ್ತೀಯ ದೂರು, ಏನು ಹಾಗೆ ಹೀಗೆ ಅಂತ. ಆ ನಂತರ ಅಲ್ಲಿ ಚಿನ್ನಯ್ಯ ಅರಬೆತ್ತಲೆಯಾಗಿದ್ದ, ಶರ್ಟ್ ಇಲ್ಲದೆ ಇದ್ದ, ಪ್ಯಾಂಟ್ ಮಾತ್ರ ಇತ್ತು, ಅವನ ಮೇಲೆ ಹಲ್ಲೆ ಆಗಿತ್ತು ಅಂತ ಗೊತ್ತಾಗತ್ತೆ. ಆ ನಂತರ ಅವನ ಮೇಲೆ ಹಲ್ಲೆ ಆದ ನಂತರ ಅವನನ್ನ ಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡಿಸಿದ್ರು. ಇದು ಆ ದೂರುದಾರ ಸಾಕ್ಷಿ ರಾಜ್ಯಪಾಲರಿಗೆ ಕೊಡಬೇಕು ಅಂತಿರುವಂತಹ ಪತ್ರದಲ್ಲಿ ಬರೆದಿರುವಂತಹದ್ದು. ನನ್ನ ಮೇಲೆ ಹಲ್ಲೆ ಮಾಡಿಸಿದ್ರು, ಅದಕ್ಕೆ ನಾನು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೀನಿ. ಚಿಕಿತ್ಸೆ ಪಡ್ಕೊಳ್ಬೇಕಾದ್ರೆ ಇಂತಹ ಜಾಗದಲ್ಲಿ, ಇಂತಹ ಹಾಸ್ಪಿಟ್ಲಲ್ಲಿ ಇದನ್ನ ವಿವರವಾಗಿ ದಾಖಲಿಸಿದ್ದೀನಿ. ಯಾರು ಹಲ್ಲೆ ಮಾಡಿದ್ರು? SIT ಅಧಿಕಾರಿಗಳೇ ಹಲ್ಲೆ ಮಾಡಿದ್ರು ಅಂತ. ಆ ನಂತರವೂ ಸಹ ನಾನು ಮತ್ತೆ ಹೋಗಿ SIT ಅಧಿಕಾರಿಗಳ ಮುಂದೆ ಹಾಜರಾಗಿದ್ದೇನೆ. ಇವರದ್ದು ದೌರ್ಜನ್ಯ ಈ ಮಟ್ಟಕ್ಕಿದೆ. ಈ ರೀತಿ SIT ಅಧಿಕಾರಿಗಳೇ ದೌರ್ಜನ್ಯ ನಡೆಸ್ತಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕ್ರಮಕ್ಕೆ ನಾವು ಕೋರ್ಟ್ ಹೋಗೋದಕ್ಕೆ ನಿಮ್ಮ ಅನುಮತಿಯನ್ನು ಕೋರ್ತಾ ಇದ್ದೀವಿ ಅಂತ ಆ ಪತ್ರವನ್ನ ರಾಜ್ಯಪಾಲರಿಗೆ ಕೊಡ್ತಿದ್ದಾರೆ. ಯಾಕೆಂದ್ರೆ ರಾಜಕಾರಣಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ್ರೆ ಅಥವಾ ಕೇಸ್ ಮಾಡಬೇಕಾದ್ರೆ SIT ಅಧಿಕಾರಿಗಳು ದೊಡ್ಡ ಹುದ್ದೆಯಲ್ಲಿರೋದ್ರಿಂದ ರಾಜ್ಯಪಾಲರ ಅನುಮತಿ ಬೇಕಾಗತ್ತೆ. ನೀವು ಬೇರೆ ಪ್ರಕರಣಗಳಲ್ಲಿಯೂ ಸಹ ನೋಡಿರ್ತೀರಿ. ಸಿದ್ದರಾಮಯ್ಯನವರ ವಿರುದ್ಧ ಕೇಸ್ ಮಾಡಬೇಕು ಅಂದಾಗ, ರಾಜಕಾರಣಿಗಳ ವಿರುದ್ಧ ಕೇಸ್ ಮಾಡಬೇಕು ಅಂದಾಗ ಹಗ್ಗ ಜಗ್ಗಾಟ ನಡೆದಿತ್ತಲ್ಲ, ಮೂಡ ಕೇಸು, ಇನ್ಯಾವುದಾವುದೋ ಕೇಸುಗಳು. ರಾಜ್ಯಪಾಲರು ಒಬ್ಬರಿಗೆ ಬೇಗ ಕೊಟ್ಬಿಡ್ತಾರೆ, ಇನ್ನೊಬ್ಬರು ಕೊಡೋದೇ ಇಲ್ಲ, ವಿಳಂಬ ನೀತಿ ಅನುಸರಿಸ್ತಾರೆ, ಏನೇನೋ ಬಂದಿತ್ತಲ್ಲ. ಆ ರೀತಿ ಈಗ SIT ಅಧಿಕಾರಿಗಳ ವಿರುದ್ಧ ನಾವು ಕ್ರಮಕ್ಕೆ ಮುಂದಾಗಬೇಕು, ಅದಕ್ಕೆ ನೀವು ಅನುಮತಿ ಕೊಡಿ ಅಂತ ಈ ಪತ್ರವನ್ನ ಅವರು ಬರೀತಾ ಇದ್ದಾರೆ ಅನ್ನುವಂಥದ್ದು ಈಗ ನಮಗೆ ತಿಳಿದು ಬಂದಿರುವಂತಹ ಮಾಹಿತಿ. ಸೊ ಅಲ್ಲಿಗೆ ಈ ಕಡೆ ಹೋರಾಟಗಾರರು ದೂರು ಕೊಟ್ಟಿರೋರೇ ಷಡ್ಯಂತ್ರಿಗಳು ಅನ್ನೋದು ಒಂದು ವಾದ, ಇನ್ನೊಂದು ಕಡೆ ಈ ಎಂಜಲು ಮಾಧ್ಯಮಗಳು ಮಾರಾಟ ಆಗಿ ಯಾರದೋ ಕಾಸಿಗೆ, ದೊಡ್ಡವರ ಕಾಸಿಗೆ ನಾಲಿಗೆ ಚಾಚಿಕೊಂಡು ಸುಳ್ಳು ಹೇಳಿಕೊಂಡು ಹೋರಾಟಗಾರರನ್ನ, ಹೋರಾಟ ಮಾಡ್ತಿರುವಂತಹ ವ್ಯಕ್ತಿಗಳ ಜೊತೆಯಲ್ಲಿರುವವರನ್ನ, ಅವರ ಬೆಂಬಲಿಗರನ್ನ ಮತ್ತು ಸತ್ತು ಹೋಗಿರುವವರನ್ನೂ ಸಹ ವಿಲ್ಲನ್ ಮಾಡುವಂತಹ, ಅವರ ಬಗ್ಗೆ ಕೆಟ್ಟ ಕೊಳಕ ಪ್ರಸಾರ ಮಾಡುವಂತಹ, ಸುದ್ದಿಗಳನ್ನು ಪ್ರಸಾರ ಮಾಡುವಂತಹ, ಆರೋಪಗಳನ್ನು ಮಾಡುವಂತಹ ಕೃತ್ಯಗಳನ್ನು ಮಾಡ್ತಿರೋ ಷಡ್ಯಂತ್ರಿಗಳು ಇನ್ನೊಂದು ಕಡೆ ಅನ್ನೋದಾದ್ರೆ, ಈಗ ಹೊಸದಾಗಿ ಈ ಷಡ್ಯಂತ್ರದ ಭಾಗ ಅಂತ ಇನ್ನೊಂದಷ್ಟು ಜನ ಆರೋಪ ಮಾಡ್ತಿದ್ದಾರೆ. ಸೊ ರಾಜ್ಯಪಾಲರ ಹತ್ರ ಟೈಮ್ ಸಿಗುತ್ತಾ, ರಾಜ್ಯಪಾಲರು ಅದಕ್ಕೆ ಓಕೆ ಮಾಡ್ತಾರ, ಅದು ಮುಂದಿನ ಕತೆ. ಆದ್ರೆ ಇಂಥದ್ದೊಂದು ಘಟನೆಗಳು ನಡೆದಿದೆ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ, ಅದು ಕರ್ನಾಟಕದಲ್ಲಿ ಸಮಾಜವಾದದ ಏನು ನಾವು ದೊಡ್ಡ ನಾಯಕ ಅಂತ ಕರೆಸಿಕೊಳ್ಳುವಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿರುವ ಕರ್ನಾಟಕದಲ್ಲಿ, ಶೋಷಿತ ವರ್ಗದಿಂದ ಬರುವಂತಹ, ದಲಿತ ವರ್ಗದಿಂದ ಬರುವಂತಹ ಪರಮೇಶ್ವರ್ ಅವರು ಗೃಹ ಮಂತ್ರಿಯಾಗಿರುವ ಕರ್ನಾಟಕದಲ್ಲಿ ಇಂಥದ್ದೊಂದು ಕೃತ್ಯಗಳು ನಡೀತಾ ಇದೆ ಅನ್ನೋದೇ ಆದರೆ ನಿಜವಾಗ್ಲೂ ಸಹ ಆತಂಕಕಾರಿ. ಎಂತಹ ಆಟಗಳನ್ನ ಆ ದೊಡ್ಡವರು ಅನ್ನಿಸ್ಕೊಂಡಿರೋರು ಆಡ್ತಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆಯಾಗಬಹುದು, ಇದು ಉದಾಹರಣೆಯಾಗಬಹುದು. ಸೊ ನೋಡೋಣ, ರಾಜ್ಯಪಾಲರಿಗೆ ಪತ್ರ ಕೊಡುವಂತಹ ಪ್ರಯತ್ನ ನಡೀತಾ ಇದೆ. ರಾಜ್ಯಪಾಲರು ಸಮಯ ಕೊಡಲಿಲ್ಲ, ಸ್ವೀಕರಿಸಲಿಲ್ಲ, ಸ್ಪಂದಿಸಲಿಲ್ಲ ಅಂದ್ರೆ ಕೋರ್ಟಿನ ಮೊರೆ ಹೋಗೋದಕ್ಕೆ ಆಯ್ಕೆಗಳು ಬೇರೆ ಬೇರೆ ರೀತಿ ಕೋರ್ಟುಗಳಲ್ಲಿ ಇರ್ತವೆ, ಅದನ್ನ ಆಯ್ಕೆ ಮಾಡ್ಕೋಬೇಕು ಅಷ್ಟೇ. ಒಟ್ನಲ್ಲಿ ಇದು ಮುಗಿಯದ ಕತೆ ಅನ್ನುವ ರೀತಿಯಲ್ಲಿ ಹೋಗ್ತಾನೆ ಇದೆ. ಸೊ ನೋಡೋಣ ಏನಾಗತ್ತೆ ಅಂತ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.